ಬುರುಡೆಯನ್ನ ತೋರಿಸಿ ಯಾಮಾರಿಸಿದಂತ ಚಿನ್ನಯ್ಯ. ಈತನ ಬ್ಯಾಕ್ ಗ್ರೌಂಡ್ ಏನು, ಈತನ ಜೊತೆಗೆ ಯಾರ್ಯಾರಿದ್ರು, ಯಾರ್ಯಾರನ್ನ ಈತ ಸಂಪರ್ಕ ಮಾಡಿದ್ದ, ಅದಕ್ಕೂ ಮೀರಿದಂತೆ ಈತ ಇಲ್ಲಿಗೆ ಬರೋ ಮುನ್ನ ಉಜಿರೆಗೆ ಬರೋ ಮುನ್ನ ಎಲ್ಲಿದ್ದ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ SIT ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ದಾರೆ. ಎಲ್ಲ ವಿವರಗಳನ್ನು ಕೂಡ ಪಡೆದಿದ್ದಾರೆ. ಈ ಚಿನ್ನಯ್ಯನಿಗೆ LTTE ಸಂತ್ರಸ್ತ ಶಿಬಿರದಲ್ಲಿ ಇದ್ದ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಆತ ಅಲ್ಲಿ ವಾಸ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಈಗ SIT ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಅದೆಲ್ಲವೂ ಕೂಡ ಗೊತ್ತಾಗಿದೆ. ಕೊಳ್ಳೇಗಾಲ ಬಳಿಯ LTTE ಸಂತ್ರಸ್ತ ಶಿಬಿರದಲ್ಲಿ ಚಿನ್ನಯ್ಯ ವಾಸವಿದ್ದ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಈ ಕುರಿತಂತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಎಲ್ಲಿದೆ ನೋಡಿ. ಚಿನ್ನಯ್ಯ ಹೆಸರಲ್ಲೇ ಚಿನ್ನ ಇಟ್ಕೊಂಡಿರೋ ಇವ್ನು ಮಾಡಿದ್ದು ಮಾತ್ರ ತಗಡು ಕೆಲಸ. ಕೋಟ್ಯಾಂತರ ಭಕ್ತರು ಆರಾಧಿಸೋ ಮಂಜುನಾಥನ ಕ್ಷೇತ್ರಕ್ಕೆ ಕಳಂಕ ತರೋ ಷಡ್ಯಂತ್ರ. ಆದ್ರೆ SIT ತನಿಖೆಯಲ್ಲಿ ಮುಸುಕುಧಾರಿಯ ಮುಖವಾಡ ಕಳಚಿ ಬಿದ್ದಿದೆ. ಚಿನ್ನಯ್ಯನ ನಿಜ ಮುಖ ನಿಜಕ್ಕೂ ಭಯಾನಕವಾಗಿದೆ. ಬಗೆದಷ್ಟು ಮಾಸ್ಕ್ ಮ್ಯಾನ್ ಕರಾಳ ಮುಖ ಬಯಲು. ನಕ್ಸಲರ ಜೊತೆ ಮುಸುಕುಧಾರಿ ಚಿನ್ನಯ್ಯಗೆ ನಂಟು. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಬುರುಡೆ ಬಿಟ್ಟ ಈ ಚಿನ್ನಯ್ಯ ಅಂತಿಂತ ಆಸಾಮಿಯಲ್ಲ. ಇವನ ಕರಾಳ ಮುಖವನ್ನ ನೋಡಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ನಿಷೇಧಿತ ಉಗ್ರ ಸಂಘಟನೆ ಜೊತೆ ಈ ಚಿನ್ನಯ್ಯನಿಗೆ ಲಿಂಕ್ ಇತ್ತು ಅಂದ್ರೆ ನೀವು ನಂಬಲೇಬೇಕು. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಮೊದಲ ಪತ್ನಿಗೆ ಕೈ ಕೊಟ್ಟಿದ್ದ ಈ ಖತರ್ನಾಕ್ ಆಸಾಮಿ ತನ್ನ ಎರಡನೇ ಪತ್ನಿ ಜೊತೆ ಸತ್ಯಮಂಗಲದಲ್ಲಿ ವಾಸ ಮಾಡುತ್ತಿದ್ದ. ಕೊಳ್ಳೇಗಾಲ ಬಳಿಯ LTTE ಸಂತ್ರಸ್ತ ಶಿಬಿರದಲ್ಲಿ ಇವನು ವಾಸವಿದ್ದ. ಸತ್ಯಮಂಗಲ ಅರಣ್ಯದ LTTE ಸಂತ್ರಸ್ತ ಶಿಬಿರದಲ್ಲಿ ಉಳಿದುಕೊಂಡಿದ್ದ. ನಕ್ಸಲರ ಜೊತೆಯಲ್ಲಿ ಈ ಧರ್ಮದ್ರೋಹಿಗೆ ನಂಟಿತ್ತು. ನಿಷೇಧಿತ ಉಗ್ರ ಸಂಘಟನೆ LTTE ಜೊತೆ ಇವನಿಗೆ ಸಂಪರ್ಕವಿತ್ತು. ಇದಿಷ್ಟೇ ಅಲ್ಲ, ಪರಮ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಚಿನ್ನಯ್ಯ ಅಸಲಿಗೆ ಹಿಂದೂನೇ ಅಲ್ಲ. ಈ ಮಾಸ್ಕ್ ಮ್ಯಾನ್ ಒಬ್ಬ ಕ್ರಿಶ್ಚಿಯನ್. ಕ್ರೈಸ್ತ ಮಿಷನರಿಗಳ ಜೊತೆ ಚಿನ್ನಯ್ಯ ಸಂಪರ್ಕ ಹೊಂದಿದ್ದ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಜೊತೆ ಸೇರಿ ಮಾಸ್ಕ್ ಮ್ಯಾನ್ ಕೂಡ ಮತಾಂತರದಲ್ಲಿ ತೊಡಗಿದ್ದ. ಮುಸುಕುಧಾರಿ ಮೂಲ ಶೋಧಿಸಿದ ಕೇಂದ್ರ ಗುಪ್ತಚರ ಇಲಾಖೆಗೆ ಚಿನ್ನಯ್ಯ ಕೂಡ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರೋದು ಗೊತ್ತಾಗಿದೆ. ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಕೆದಕಿದಾಗ ಮತಾಂತರ ಜಾಲ ತೆರೆದುಕೊಂಡಿದೆ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಜೊತೆ ಸೇರಿ ಚಿನ್ನಯ್ಯ ಕೊಳ್ಳೇಗಾಲ ಸತ್ಯಮಂಗಲ ಸುತ್ತ ಮತಾಂತರ ಮಾಡಿರೋದು ಬಟಾಬಯಲಾಗಿದೆ. ನೋಡಿದ್ರಲ್ವಾ, ಚಿನ್ನಯ್ಯನ ಪಾಪದ ಕೊಡ ತುಂಬಿತ್ತು ಅನ್ಸುತ್ತೆ. ಮಂಜುನಾಥ ಅಣ್ಣಪ್ಪ ಸ್ವಾಮಿಯೇ ಮುಸುಕುಧಾರಿಯ ಮುಖವಾಡ ಕಳಚುವಂತೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಚಿನ್ನಯ್ಯನ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾ ಇದ್ದಂಥ SIT ಅಧಿಕಾರಿಗಳಿಗೆ ಸಾಕಷ್ಟು ರೋಚಕ ಅಂಶಗಳು ಗೊತ್ತಾಗಿರೋದು. ಅದರಲ್ಲೂ ಕೂಡ ಸ್ಫೋಟಕ ಅಂತಂದ್ರೆ ನಿಜಕ್ಕೂ ಈತನ ಲಿಂಕ್, ಎಲ್ಲೆಲ್ಲಿ ಲಿಂಕ್ ಇದೆ, ಎಲ್ಲಿದ್ದ ಈತ ಅನ್ನೋದು ಗೊತ್ತಾಗಿರೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಭಯಾನಕವಾಗಿದೆ ಈತನ ಬ್ಯಾಕ್ ಗ್ರೌಂಡ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಈ ಚಿನ್ನಯ್ಯನ ಬ್ಯಾಕ್ ಗ್ರೌಂಡ್ ನೋಡ್ತಾ ಹೋದಂತ SIT ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ಶಾಕ್ ಆಗಿರುತ್ತೆ. ಈತನ ಕನೆಕ್ಷನ್ಸ್, LTTE ಉಗ್ರರು, ನಕ್ಸಲ್ಸ್, ಅದರ ಜೊತೆಯಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್, ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇರೋದು. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಾರುತಿ. ನೋಡಿ ಅಶ್ವಿನಿ, ಪ್ರಮುಖವಾಗಿ ಹೆಸರು ಮಾತ್ರ ಚಿನ್ನಯ್ಯ ಅಂತಿರೋದು. ಮಾಡೋ ಕೆಲಸಗಳೆಲ್ಲ ತೆಗೆದು ಕೋಟ್ಯಾಂತರ ಲಕ್ಷಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾನೆ. ಅಂದರೆ ಧರ್ಮಸ್ಥಳಕ್ಕೆ ಬರುವ ದೇಶ ಹೊರದೇಶಗಳಿಂದ ಕೂಡ ಧರ್ಮಸ್ಥಳಕ್ಕೆ ಭಕ್ತರು ಬರ್ತಾರೆ. ದೊಡ್ಡದಾದಂತಹ ವ್ಯವಸ್ಥೆಗಳಲ್ಲಿ ಇದು ಪ್ರಸಾರ ಆಗಿರುವಂಥದ್ದು. ಅಂತಹ ದೇವಸ್ಥಾನದ ಗೌರವವನ್ನು ಹಾಳು ಮಾಡಲಿಕ್ಕೆ ಈ
ತಗಡಯ್ಯ ಅಂತಲೇ ಕರಿಬೋದು. ಯಾಕಂದರೆ ಚಿನ್ನಯ್ಯ ಅಲ್ಲ, ಅವ್ನು ತಗಡಯ್ಯ, ತಗಡು ಕೆಲಸ ಮಾಡ್ತಿದ್ದಾನೆ, ತಗಡೆ ಅವನು. ಯಾಕಂದರೆ ಹೆಸರು ಮಾತ್ರ ಚಿನ್ನಯ್ಯ ಅಂತಿದೆ, ಆದರೆ ಇಟ್ಕೊಂಡಿರೋದು ಮಾತ್ರ ತಗಡು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಸದ್ಯಕ್ಕೆ ಧರ್ಮಸ್ಥಳದ ಏನು ಈ ಧಾರ್ಮಿಕ ಭಕ್ತಿ ಶ್ರದ್ಧಾ ಕೇಂದ್ರ ಇದೆ, ಇಲ್ಲಿಗೆ ಈಗ ಸದ್ಯಕ್ಕೆ ಇದನ್ನು ಸಂಪೂರ್ಣವಾಗಿ ಹೆಸರನ್ನ ಹಾಳು ಮಾಡಲಿಕ್ಕೆ ಮುಂದಾಗಿದ್ದಾನೆ. ಮೊದಲು ಈ ವ್ಯಕ್ತಿಯನ್ನು ಎಲ್ಲಿಂದ ತಗೊಂಡು ಬಂದರು ಅನ್ನೋ ವ್ಯವಸ್ಥೆಯಲ್ಲಿ SIT ಕೂಡ ತನಿಖೆ ಮಾಡ್ತಾ ಇದೆ. ಇದೀಗ SIT ತನಿಖೆ ಒಂದಿಷ್ಟು ಅಂಶಗಳು ಬಯಲಾಗಿರುವಂಥದ್ದು. ಈತನಿಗೆ LTTಗಳ ಜೊತೆಗೆ ನಂಟಿತ್ತಂತೆ, ನಕ್ಸಲ್ ಜೊತೆ ನಂಟಿದೆ, ಜೊತೆಗೆ ಇವನು ಕ್ರೈಸ್ತ ಮಿಷನರಿ ಅಂದರೆ ಇವನೊಬ್ಬ ಗುರು ಇದ್ದಾನೆ, ಆ ಗುರುವಿನ ಶಿಷ್ಯ ಇವನು. ಹಣಕ್ಕಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧವಾಗಿರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಈ ಮುಸುಕುದಾರಿ ಅಂತ ಕಲ್ಸ್ಕೊಂಡ್ರೆ ಈ ಚಿನ್ನಯ್ಯ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಯಾವತ್ತೂ SIT ತನಿಖೆ ಆರಂಭ ಆಗಿತ್ತು ಅಂದಿನಿಂದ ತೆಗ್ ತೋರಿಸೋದೇನು, ಮ್ಯಾಪ್ ನೋಡೋದೇನು, ಇವನೇ ಹೂತಾಕಿದ್ದಾನೇನೋ ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಟ್ಟಿದ್ದೇನು, ಅಧಿಕಾರಿಗಳ ಜೊತೆ ಮಾತುಕತೆ ಏನು, ಮಾಧ್ಯಮದ ಕ್ಯಾಮ್ರಾ ಕಂಡಾಗ ಮಾತ್ರ ಇವನ ಕಣ್ಣು ಬೆಳಗಾಗ್ತಾ ಇತ್ತು. ಒಂದು ಕಡೆ ನೋಡ್ತಾ ಇದ್ದ ಏನು ಮಾಡ್ತಾರೆ ಏನಿಲ್ಲ ಅಂತ. ಈ ಮುಸುಕುದಾರಿಯ ಮುಸುಕನ್ನು ನಿನ್ನೆ SIT ತೆಗಿಲಿಕ್ಕೆ ಮುಂದಾಗಿರುವಂಥ ಪ್ರಯತ್ನ ಇದೀಗ. ಸಾಕಷ್ಟು ಚರ್ಚೆಗಳ ಮಧ್ಯ, ವಿರೋಧಗಳ ಮಧ್ಯ, ಪರದ ಮಧ್ಯ, ಗೊಂದಲಗಳ ಮಧ್ಯ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಒಂದು ತಂಡ ರೆಡಿಯಾಗಿತ್ತು. ಆ ತಂಡಕ್ಕೆ ಇದೀಗ ಬಿಗ್ ಶಾಕ್ ಆಗಿರುವಂಥದ್ದು. ಪ್ರಮುಖವಾಗಿ ಈ SIT ತಂಡದಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅಂಥವ್ರನ್ನೂ ಕೂಡ ಇವನು ವಿರೋಧ ಮಾಡಿದ್ದ. ಅಂದರೆ ಅಧಿಕಾರಿಗಳೇ ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದ. ಒಂದಿಷ್ಟು ಚರ್ಚೆ ವಾದಗಳಾದಾಗ ಅಧಿಕಾರಿಗಳೇ ಸರಿಯಿಲ್ಲ ಅನ್ನೋ ಮಾತನ್ನು ಹೇಳುವ ಮುಖಾಂತರ ಧರ್ಮಸ್ಥಳದ ಗೌರವವನ್ನು ಹಾಳು ಮಾಡಲಿಕ್ಕೆ, ಅಂದರೆ ಹಿಂದೂಗಳ ಧಾರ್ಮಿಕ ಭಾವನೆ ಶ್ರದ್ಧಾ ಕೇಂದ್ರ ಹೆಸರು ಹಾಳು ಮಾಡಲಿಕ್ಕೆ ಮುಂದಾಗಿದ್ದ. ಈಗ ಪ್ರಮುಖವಾಗಿ ಇವನಿಗೆ SIT ಜೊತೆಗೆ ಆಗಿರ್ಬೋದು, ನಕ್ಸಲ್ ಜೊತೆ ಆಗಿರ್ಬೋದು, ಮತ್ತು ಕ್ರೈಸ್ತ ಮಿಷನರಿಗಳ ಜೊತೆ, ಅಂದರೆ ದುಡ್ಡಿಗಾಗಿ ಏನೆಲ್ಲ ಮಾಡೋಕ್ಕೆ ಸಿದ್ಧ ಅನ್ನೋದಕ್ಕೆ ಈ ಮುಸುಕುದಾರಿ ಅಂದರೆ ಚಿನ್ನಯ್ಯ, ತಗಡಯ್ಯನೇ ಮುಖ್ಯ ರೂವಾರಿ ಅಂತ ಹೇಳ್ಬೋದು ಅಂತ ಹೇಳ್ಬೋದು. ರೈಟ್ ಮಾರುತಿ, ಬುರುಡೆಯನ್ನ ತೋರಿಸಿ ಯಾಮಾರಿಸಿದಂಥ ಚಿನ್ನಯ್ಯ, ಈತನ ಬ್ಯಾಕ್ ಗ್ರೌಂಡ್ ಏನು, ಈತನ ಜೊತೆಗೆ ಯಾರ್ಯಾರಿದ್ರು, ಯಾರ್ಯಾರನ್ನ ಈತ ಸಂಪರ್ಕ ಮಾಡಿದ್ದ, ಅದಕ್ಕೂ ಮೀರಿದಂತೆ ಈತ ಇಲ್ಲಿಗೆ ಬರೋ ಮುನ್ನ, ಉಜಿರೆಗೆ ಬರೋ ಮುನ್ನ ಎಲ್ಲಿದ್ದ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ SIT ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ದಾರೆ. ಎಲ್ಲ ವಿವರಗಳನ್ನು ಕೂಡ ಪಡೆದಿದ್ದಾರೆ. ಈ ಚಿನ್ನಯ್ಯನಿಗೆ LTTE ಸಂತ್ರಸ್ತ ಶಿಬಿರದಲ್ಲಿ ಇದ್ದ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಆತ ಅಲ್ಲಿ ವಾಸ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಈಗ SIT ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಅದೆಲ್ಲವೂ ಕೂಡ ಗೊತ್ತಾಗಿದೆ. ಕೊಳ್ಳೇಗಾಲ ಬಳಿಯ LTTE ಸಂತ್ರಸ್ತ ಶಿಬಿರದಲ್ಲಿ ಚಿನ್ನಯ್ಯ ವಾಸವಿದ್ದ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಈ ಕುರಿತಂತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಎಲ್ಲಿದೆ ನೋಡಿ. ಚಿನ್ನಯ್ಯ ಹೆಸರಲ್ಲೇ ಚಿನ್ನ ಇಟ್ಕೊಂಡಿರೋ ಇವನು ಮಾಡಿದ್ದು ಮಾತ್ರ ತಗಡು ಕೆಲಸ. ಕೋಟ್ಯಾಂತರ ಭಕ್ತರು ಆರಾಧಿಸೋ ಮಂಜುನಾಥನ ಕ್ಷೇತ್ರಕ್ಕೆ ಕಳಂಕ ತರೋ ಷಡ್ಯಂತ್ರ. ಆದ್ರೆ SIT ತನಿಖೆಯಲ್ಲಿ ಮುಸುಕುಧಾರಿಯ ಮುಖವಾಡ ಕಳಚಿ ಬಿದ್ದಿದೆ. ಚಿನ್ನಯ್ಯನ ನಿಜ ಮುಖ ನಿಜಕ್ಕೂ ಭಯಾನಕವಾಗಿದೆ. ಬಗೆದಷ್ಟು ಮಾಸ್ಕ್ ಮ್ಯಾನ್ ಕರಾಳ ಮುಖ ಬಯಲು. ನಕ್ಸಲರ ಜೊತೆ ಮುಸುಕುಧಾರಿ ಚಿನ್ನಯ್ಯಗೆ ನಂಟು. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಬುರುಡೆ ಬಿಟ್ಟ ಈ ಚಿನ್ನಯ್ಯ ಅಂತಿಂತ ಆಸಾಮಿಯಲ್ಲ. ಇವನ ಕರಾಳ ಮುಖವನ್ನ ನೋಡಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ನಿಷೇಧಿತ ಉಗ್ರ ಸಂಘಟನೆ ಜೊತೆ ಈ ಚಿನ್ನಯ್ಯನಿಗೆ ಲಿಂಕ್ ಇತ್ತು ಅಂದ್ರೆ ನೀವು ನಂಬಲೇಬೇಕು. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಮೊದಲ ಪತ್ನಿಗೆ ಕೈ ಕೊಟ್ಟಿದ್ದ ಈ ಖತರ್ನಾಕ್ ಆಸಾಮಿ ತನ್ನ ಎರಡನೇ ಪತ್ನಿ ಜೊತೆ ಸತ್ಯಮಂಗಲದಲ್ಲಿ ವಾಸ ಮಾಡುತ್ತಿದ್ದ. ಕೊಳ್ಳೇಗಾಲ ಬಳಿಯ LTTE ಸಂತ್ರಸ್ತ ಶಿಬಿರದಲ್ಲಿ ಇವನು ವಾಸವಿದ್ದ. ಸತ್ಯಮಂಗಲ ಅರಣ್ಯದ LTTE ಸಂತ್ರಸ್ತ ಶಿಬಿರದಲ್ಲಿ ಉಳಿದುಕೊಂಡಿದ್ದ. ನಕ್ಸಲರ ಜೊತೆಯಲ್ಲಿ ಈ ಧರ್ಮದ್ರೋಹಿಗೆ ನಂಟಿತ್ತು. ನಿಷೇಧಿತ ಉಗ್ರ ಸಂಘಟನೆ LTTE ಜೊತೆ ಇವನಿಗೆ ಸಂಪರ್ಕವಿತ್ತು. ಇದಿಷ್ಟೇ ಅಲ್ಲ, ಪರಮ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಚಿನ್ನಯ್ಯ ಅಸಲಿಗೆ ಹಿಂದೂನೇ ಅಲ್ಲ. ಈ ಮಾಸ್ಕ್ ಮ್ಯಾನ್ ಒಬ್ಬ ಕ್ರಿಶ್ಚಿಯನ್. ಕ್ರೈಸ್ತ ಮಿಷನರಿಗಳ ಜೊತೆ ಚಿನ್ನಯ್ಯ ಸಂಪರ್ಕ ಹೊಂದಿದ್ದ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಜೊತೆ ಸೇರಿ ಮಾಸ್ಕ್ ಮ್ಯಾನ್ ಕೂಡ ಮತಾಂತರದಲ್ಲಿ ತೊಡಗಿದ್ದ. ಮುಸುಕುಧಾರಿ ಮೂಲ ಶೋಧಿಸಿದ ಕೇಂದ್ರ ಗುಪ್ತಚರ ಇಲಾಖೆಗೆ ಚಿನ್ನಯ್ಯ ಕೂಡ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರೋದು ಗೊತ್ತಾಗಿದೆ. ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಕೆದಕಿದಾಗ ಮತಾಂತರ ಜಾಲ ತೆರೆದುಕೊಂಡಿದೆ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಜೊತೆ ಸೇರಿ ಚಿನ್ನಯ್ಯ ಕೊಳ್ಳೇಗಾಲ ಸತ್ಯಮಂಗಲ ಸುತ್ತ ಮತಾಂತರ ಮಾಡಿರೋದು ಬಟಾಬಯಲಾಗಿದೆ. ನೋಡಿದ್ರಲ್ವಾ, ಚಿನ್ನಯ್ಯನ ಪಾಪದ ಕೊಡ ತುಂಬಿತ್ತು ಅನ್ಸುತ್ತೆ. ಮಂಜುನಾಥ ಅಣ್ಣಪ್ಪ ಸ್ವಾಮಿಯೇ ಮುಸುಕುಧಾರಿಯ ಮುಖವಾಡ ಕಳಚುವಂತೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಈ ಚಿನ್ನಯ್ಯನ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾ ಇದ್ದಂಥ SIT ಅಧಿಕಾರಿಗಳಿಗೆ ಸಾಕಷ್ಟು ರೋಚಕ ಅಂಶಗಳು ಗೊತ್ತಾಗಿರೋದು. ಅದರಲ್ಲೂ ಕೂಡ ಸ್ಫೋಟಕ ಅಂತಂದ್ರೆ ನಿಜಕ್ಕೂ ಈತನ ಲಿಂಕ್, ಎಲ್ಲೆಲ್ಲಿ ಲಿಂಕ್ ಇದೆ, ಎಲ್ಲಿದ್ದ ಈತ ಅನ್ನೋದು ಗೊತ್ತಾಗಿರೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಭಯಾನಕವಾಗಿದೆ ಈತನ ಬ್ಯಾಕ್ಗ್ರೌಂಡ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಈ ಚಿನ್ನಯ್ಯನ ಬ್ಯಾಕ್ಗ್ರೌಂಡ್ ನೋಡ್ತಾ ಹೋದಂತ SIT ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ಶಾಕ್ ಆಗಿರುತ್ತೆ. ಈತನ ಕನೆಕ್ಷನ್ಸ್, LTT, ಉಗ್ರರು, ನಕ್ಸಲ್ಸ್, ಅದರ ಜೊತೆಯಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್, ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇರೋದು. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಾರುತಿ. ನೋಡಿ ಅಶ್ವಿನಿ, ಪ್ರಮುಖವಾಗಿ ಹೆಸರು ಮಾತ್ರ ಚಿನ್ನಯ್ಯ ಅಂತಿರೋದು. ಮಾಡೋ ಕೆಲಸಗಳೆಲ್ಲ ತೆಗೆದು ಕೋಟ್ಯಾಂತರ ಲಕ್ಷಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾನೆ. ಅಂದರೆ ಧರ್ಮಸ್ಥಳಕ್ಕೆ ಬರುವ ದೇಶ ಹೊರದೇಶಗಳಿಂದ ಕೂಡ ಧರ್ಮಸ್ಥಳಕ್ಕೆ ಭಕ್ತರು ಬರ್ತಾರೆ. ದೊಡ್ಡದಾದಂತಹ ವ್ಯವಸ್ಥೆಗಳಲ್ಲಿ ಇದು ಪ್ರಸಾರ ಆಗಿರುವಂಥದ್ದು. ಅಂತಹ ದೇವಸ್ಥಾನದ ಗೌರವವನ್ನು ಹಾಳು ಮಾಡಲಿಕ್ಕೆ ಈ ತಗಡಯ್ಯ ಅಂತಲೇ ಕರಿಬೋದು. ಯಾಕಂದರೆ ಚಿನ್ನಯ್ಯ ಅಲ್ಲ, ಅವನು ತಗಡು ಕೆಲಸ ಮಾಡ್ತಿದ್ದಾನೆ, ತಗಡೆ ಅವನು. ಯಾಕಂದರೆ ಹೆಸರು ಮಾತ್ರ ಚಿನ್ನಯ್ಯ ಅಂತಿದೆ, ಆದರೆ ಇಟ್ಕೊಂಡಿರೋದು ಮಾತ್ರ ತಗಡು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಸದ್ಯಕ್ಕೆ ಧರ್ಮಸ್ಥಳದ ಏನು ಈ ಧಾರ್ಮಿಕ ಭಕ್ತಿ ಶ್ರದ್ಧಾಕೇಂದ್ರ ಇದೆ, ಇಲ್ಲಿಗೆ ಈಗ ಸದ್ಯಕ್ಕೆ ಇದನ್ನು ಸಂಪೂರ್ಣವಾಗಿ ಹೆಸರನ್ನು ಹಾಳು ಮಾಡಲಿಕ್ಕೆ ಮುಂದಾಗಿದ್ದಾನೆ. ಮೊದಲು ಈ ವ್ಯಕ್ತಿಯನ್ನು ಎಲ್ಲಿಂದ ತಗೊಂಡು ಬಂದರು ಅನ್ನೋ ವ್ಯವಸ್ಥೆಯಲ್ಲಿ SIT ಕೂಡ ತನಿಖೆ ಮಾಡ್ತಾ ಇದೆ. ಇದೀಗ SIT ತನಿಖೆ ಒಂದಿಷ್ಟು ಅಂಶಗಳು ಬಯಲಾಗಿರುವಂಥದ್ದು. ಈತನಿಗೆ LTTಗಳ ಜೊತೆಗೆ ನಂಟಿತ್ತಂತೆ, ನಕ್ಸಲ್ ಜೊತೆ ನಂಟಿದೆ, ಜೊತೆಗೆ ಇವನು ಕ್ರೈಸ್ತ ಮಿಷನರಿ, ಅಂದರೆ ಇವನೊಬ್ಬ ಗುರು ಇದ್ದಾನೆ, ಆ ಗುರುವಿನ ಶಿಷ್ಯ ಇವನು. ಹಣಕ್ಕಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧವಾಗಿರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಈ ಮುಸುಕುದಾರಿ ಅಂತ ಕಲ್ಸ್ಕೊಂಡಿರೋ ಈ ಚಿನ್ನಯ್ಯ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಯಾವತ್ತು SIT ತನಿಖೆ ಆರಂಭ ಆಗಿತ್ತು ಅಂದಿನಿಂದ ತೆಗೆ ತೋರಿಸೋದೇನು, ಮ್ಯಾಪ್ ನೋಡೋದೇನು, ಇವನೇ ಹೂತಾಕಿದ್ದಾನೇನೋ ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಟ್ಟಿದ್ದೇನು, ಅಧಿಕಾರಿಗಳ ಜೊತೆ ಮಾತುಕತೆ ಏನು, ಮಾಧ್ಯಮದ ಕ್ಯಾಮ್ರಾ ಕಂಡಾಗ ಮಾತ್ರ ಇವನ ಕಣ್ಣು ಬೆಳಗಾಗ್ತಾ ಇತ್ತು. ಒಂದು ಕಡೆ ನೋಡ್ತಾ ಇದ್ದ ಏನು ಮಾಡ್ತಾರೆ ಏನಿಲ್ಲ ಅಂತ. ಈ ಮುಸುಕುದಾರಿಯ ಮುಸುಕನ್ನು ನಿನ್ನೆ SIT ತೆಗಿಲಿಕ್ಕೆ ಮುಂದಾಗಿರುವಂಥ ಪ್ರಯತ್ನ ಇದೀಗ. ಸಾಕಷ್ಟು ಚರ್ಚೆಗಳ ಮಧ್ಯ, ವಿರೋಧಗಳ ಮಧ್ಯ, ಪರದ ಮಧ್ಯ, ಗೊಂದಲಗಳ ಮಧ್ಯ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಒಂದು ತಂಡ ರೆಡಿಯಾಗಿತ್ತು. ಆ ತಂಡಕ್ಕೆ ಇದೀಗ ಬಿಗ್ ಶಾಕ್ ಆಗಿರುವಂಥದ್ದು. ಪ್ರಮುಖವಾಗಿ ಈ SIT ತಂಡದಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅಂಥವ್ರನ್ನು ಕೂಡ ಏನು ವಿರೋಧ ಮಾಡಿದ್ದ. ಅಂದರೆ ಅಧಿಕಾರಿಗಳೇ ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದ. ಒಂದಿಷ್ಟು ಚರ್ಚೆ ವಾದಗಳಾದಾಗ ಅಧಿಕಾರಿಗಳೇ ಸರಿಯಿಲ್ಲ ಅನ್ನೋ ಮಾತನ್ನು ಹೇಳುವ ಮುಖಾಂತರ ಧರ್ಮಸ್ಥಳದ ಗೌರವವನ್ನು ಹಾಳು ಮಾಡಲಿಕ್ಕೆ, ಅಂದರೆ ಹಿಂದೂಗಳ ಧಾರ್ಮಿಕ ಭಾವನೆ ಶ್ರದ್ಧಾ ಕೇಂದ್ರ ಹೆಸರು ಹಾಳು ಮಾಡಲಿಕ್ಕೆ ಮುಂದಾಗಿದ್ದ. ಈಗ ಪ್ರಮುಖವಾಗಿ ಇವನಿಗೆ SIT ಜೊತೆಗೆ ಆಗಿರ್ಬೋದು, ನಕ್ಸಲ್ ಜೊತೆ ಆಗಿರ್ಬೋದು, ಮತ್ತೆ ಕ್ರೈಸ್ತ ಮಿಷನರಿಗಳ ಜೊತೆ, ಅಂದರೆ ದುಡ್ಡಿಗಾಗಿ ಏನೆಲ್ಲ ಮಾಡೋಕ್ಕೆ ಸಿದ್ಧ ಅನ್ನೋದಕ್ಕೆ ಈ ಮುಸುಕುದಾರಿ ಅಂದರೆ ಚಿನ್ನಯ್ಯ, ತಗಡಯ್ಯನೇ ಮುಖ್ಯ ರೂವಾರಿ ಅಂತ ಹೇಳ್ಬೋದು. ರೈಟ್.